ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ಹೇಗಿದೆ ಗೊತ್ತಾ? ಒಂದ್ ಕಡೆ ಕಿತ್ತೋದ್ ರಸ್ತೆ, ಮತ್ತೊಂದ್ ಕಡೆ ಕಿತ್ತೋದ್ ಫುಟ್ಪಾತ್. ದಿನನಿತ್ಯ ಜೀವ ಭಯದಲ್ಲೇ ಸಾರ್ವಜನಿಕರು ಓಡಾಡ್ತಿದ್ದಾರೆ, ವಾಹನ ಸವಾರರು ಓಡಾಡ್ತಿದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿಯ ಮುಂದೆ ಡೇಂಜರ್ ಫುಟ್ಪಾತ್ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ 8 ರಿಂದ 10 ತಿಂಗಳಿನಿಂದ ಇದೇ ರೀತಿ ಗುಂಡಿ ಅಗೆದು ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನಾಗ್ಬಿಟ್ಟಿದ್ದಾರೆ. ಸ್ಕೈ ವಾಕ್ಗೆ ದೊಡ್ಡ ಗುಂಡಿ ಅಗೆದಿದ್ರು ಅಧಿಕಾರಿಗಳು. ಸರಿಯಾಗಿ ಮುಚ್ಚದೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. 8 ರಿಂದ 10 ತಿಂಗಳು ಬೇಕಾ ಗುಂಡಿ ತೆಗೆದ ಮೇಲೆ ಅದನ್ನ ಸರಿಯಾಗಿ ಮುಚ್ಚೋದಕ್ಕೆ? ಇಷ್ಟೊಂದು ನಿರ್ಲಕ್ಷ್ಯನ? ಏನಾಗುತ್ತೆ ಗೊತ್ತಾ, ಯಾರಿಗಾದ್ರೂ ಸಮಸ್ಯೆ ಆದಾಗ, ಯಾವ್ದಾದ್ರೂ ಜೀವ ಬಲಿ ಆದಾಗ ಆಗ ಅಲರ್ಟ್ ಆಗ್ತಾರೆ ಪಾಲಿಕೆ ಅಧಿಕಾರಿಗಳು. ಅಲ್ಲಿ ತನಕ ಅಲರ್ಟ್ ಆಗಲ್ಲ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರು ಬಾಯಿ ಬಿಟ್ರೆ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡುವಂತಹ ಪರಿಕಲ್ಪನೆ ನಮ್ದು, ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಎಷ್ಟು ಗುಂಡಿಗಳಿದೆ ಎಲ್ಲವನ್ನ ಕೂಡ ಮುಚ್ಚೋದಕ್ಕೆ ಪಾಲಿಕೆ ಅಧಿಕಾರಿಗಳು ತಾಕೀತು ಮಾಡಿದ್ದೀವಿ ಅಂತ. ಮುಚ್ಚಿದ್ರು ಕೂಡ, ಬಟ್ ಅದೆಲ್ಲವೂ ಕೂಡ ತಾತ್ಕಾಲಿಕ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗ ರಸ್ತೆ, ಅದೇನು ಕಾಣ್ತಲ್ಲ ಗೇಟ್, ಅದು ಬಿಬಿಎಂಪಿಯ ಕೇಂದ್ರ ಕಚೇರಿ. ಅದರ ಮುಂದ್ಗಡೆ ಫುಟ್ಪಾತ್ ನೋಡಿ ಯಾವ ರೀತಿಯ ದುಸ್ಥಿತಿ ನಿರ್ಮಾಣವಾಗಿದೆ ಅಂದರೆ, ಅಲ್ಲಿ ನೋಡಿ ವಿಕಲಚೇತನರು ಈ ರೋಡಿಂದ ಬರೋಕ್ಕಾಗ್ತಲ್ಲ ನೋಡಿ, ಆ ಸೈಡೇ ಹೋಗ್ತಿದ್ದಾರೆ ವಿಕಲಚೇತನರು. ಇಲ್ಲಿ ಹೇಗೆ ಬರಬೇಕು? ಸಾಕಷ್ಟು ಜನರು ಓಡಾಡ್ತಾರೆ, ರಸ್ತೆ ಮೇಲೆ ಓಡಾಡೋ ಪರಿಸ್ಥಿತಿ ಈ ಒಂದು ಭಾಗದಲ್ಲಿ ನಿರ್ಮಾಣವಾಗಿದೆ. ಒಂದು ಕಡೆ ಕಮಿಷನರ್, ಸ್ಪೆಷಲ್ ಕಮಿಷನರ್ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಇದುವರೆಗೂ ಇನ್ನೂ ಸರಿಪಡಿಸಿಲ್ಲ ಫುಟ್ಪಾತ್ಗಳು ಎಲ್ಲ ಹಾಳಾಗಿದೆ, ಎಲ್ಲ ಕಳಪೆವಾಗಿದೆ. ಈ ಒಂದು ಫುಟ್ಪಾತ್ ಅಂದರೆ ಇದನ್ನು ತೋಡಿದ್ದು ಸ್ಕೈ ವಾಕರ್ ನಿರ್ಮಾಣ ಮಾಡಲು ಒಂದು ದೊಡ್ಡದ ಗುಂಡಿಯನ್ನು ತೋಡಿದ್ರು. ಇದೀಗ ಮಣ್ಣು ಹಾಕಿದ್ರೆ ಅದು ಸರಿಯಾಗಿ ಹಾಕಿಲ್ಲ. ಇಲ್ಲಿ ಹೇಗೆ ಓಡಾಡಬೇಕು? ಒಂದು ಕಡೆ ವಿಕಲಚೇತನರು ಓಡಾಡೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಅದು ವಯಸ್ಸಾದರೂ ಓಡಾಡೋಕ್ಕಾಗಲ್ಲ. ಮತ್ತೊಂದು ಕಡೆ ರಸ್ತೆ ಮೇಲೆ ನೋಡಿ, ಇಲ್ಲಿ ರಸ್ತೆ ಮೇಲೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಬಿಬಿಎಂಪಿಯ ಅಧಿಕಾರಿಗಳು ತುಂಬ ಫೇಲ್ ಆಗ್ತಿದ್ದಾರೆ, ಬ್ರ್ಯಾಂಡ್ ಬೆಂಗಳೂರು ಮಾಡುವಲ್ಲಿ ವಿಫಲವಾಗ್ತಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕನಸಿನ ಬೆಂಗಳೂರು ಅಂತ ಕನಸು ಕಾಣ್ತಾ ಇದ್ದಾರೆ, ಬಟ್ ಬಿಬಿಎಂಪಿ ಅಧಿಕಾರಿಗಳು ಎಲ್ಲ ಹಾಳು ಮಾಡ್ತಿದ್ದಾರೆ, ಬ್ಯಾಡ್ ಬೆಂಗಳೂರಾಗಿ ಮಾಡ್ತಿದ್ದಾರೆ ಎಂಬುದು ಸಾರ್ವಜನಿಕರು ಆಕ್ರೋಶವಾಗಿದೆ. ಬೇಗ ಇದನ್ನು ಸರಿಪಡಿಸಬೇಕಂತ ಒಂದು ಕಡೆ ಈ ಒಂದು ಭಾಗದ ಜನರು, ಸ್ಥಳೀಯರು ಮತ್ತು ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ಹೇಗಿದೆ ಗೊತ್ತಾ? ಒಂದ್ ಕಡೆ ಕಿತ್ತೋದ್ ರಸ್ತೆ, ಮತ್ತೊಂದ್ ಕಡೆ ಕಿತ್ತೋದ್ ಫುಟ್ಪಾತ್. ದಿನನಿತ್ಯ ಜೀವ ಭಯದಲ್ಲೇ ಸಾರ್ವಜನಿಕರು ಓಡಾಡ್ತಿದ್ದಾರೆ, ವಾಹನ ಸವಾರರು ಓಡಾಡ್ತಿದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿಯ ಮುಂದೆ ಡೇಂಜರ್ ಫುಟ್ಪಾತ್ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ 8 ರಿಂದ 10 ತಿಂಗಳಿನಿಂದ ಇದೇ ರೀತಿ ಗುಂಡಿ ಅಗೆದು ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನಾಗ್ಬಿಟ್ಟಿದ್ದಾರೆ. ಸ್ಕೈ ವಾಕ್ಗೆ ದೊಡ್ಡ ಗುಂಡಿ ಅಗೆದಿದ್ರು ಅಧಿಕಾರಿಗಳು. ಸರಿಯಾಗಿ ಮುಚ್ಚದೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. 8 ರಿಂದ 10 ತಿಂಗಳು ಬೇಕಾ ಗುಂಡಿ ತೆಗೆದ ಮೇಲೆ ಅದನ್ನ ಸರಿಯಾಗಿ ಮುಚ್ಚೋದಕ್ಕೆ? ಇಷ್ಟೊಂದು ನಿರ್ಲಕ್ಷ್ಯನ? ಏನಾಗುತ್ತೆ ಗೊತ್ತಾ, ಯಾರಿಗಾದ್ರೂ ಸಮಸ್ಯೆ ಆದಾಗ, ಯಾವ್ದಾದ್ರೂ ಜೀವ ಬಲಿ ಆದಾಗ ಆಗ ಅಲರ್ಟ್ ಆಗ್ತಾರೆ ಪಾಲಿಕೆ ಅಧಿಕಾರಿಗಳು. ಅಲ್ಲಿ ತನಕ ಅಲರ್ಟ್ ಆಗಲ್ಲ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರು ಬಾಯಿ ಬಿಟ್ರೆ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡುವಂತಹ ಪರಿಕಲ್ಪನೆ ನಮ್ದು, ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಎಷ್ಟು ಗುಂಡಿಗಳಿದೆ ಎಲ್ಲವನ್ನ ಕೂಡ ಮುಚ್ಚೋದಕ್ಕೆ ಪಾಲಿಕೆ ಅಧಿಕಾರಿಗಳು ತಾಕೀತು ಮಾಡಿದ್ದೀವಿ ಅಂತ. ಮುಚ್ಚಿದ್ರು ಕೂಡ, ಬಟ್ ಅದೆಲ್ಲವೂ ಕೂಡ ತಾತ್ಕಾಲಿಕ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗ ರಸ್ತೆ, ಅದೇನು ಕಾಣ್ತಲ್ಲ ಗೇಟ್, ಅದು ಬಿಬಿಎಂಪಿಯ ಕೇಂದ್ರ ಕಚೇರಿ. ಅದರ ಮುಂದ್ಗಡೆ ಫುಟ್ಪಾತ್ ನೋಡಿ ಯಾವ ರೀತಿಯ ದುಸ್ಥಿತಿ ನಿರ್ಮಾಣವಾಗಿದೆ ಅಂದರೆ, ಅಲ್ಲಿ ನೋಡಿ ವಿಕಲಚೇತನರು ಈ ರೋಡಿಂದ ಬರೋಕ್ಕಾಗ್ತಲ್ಲ ನೋಡಿ, ಆ ಸೈಡೇ ಹೋಗ್ತಿದ್ದಾರೆ ವಿಕಲಚೇತನರು. ಇಲ್ಲಿ ಹೇಗೆ ಬರಬೇಕು? ಸಾಕಷ್ಟು ಜನರು ಓಡಾಡ್ತಾರೆ, ರಸ್ತೆ ಮೇಲೆ ಓಡಾಡೋ ಪರಿಸ್ಥಿತಿ ಈ ಒಂದು ಭಾಗದಲ್ಲಿ ನಿರ್ಮಾಣವಾಗಿದೆ. ಒಂದು ಕಡೆ ಕಮಿಷನರ್, ಸ್ಪೆಷಲ್ ಕಮಿಷನರ್ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಇದುವರೆಗೂ ಇನ್ನೂ ಸರಿಪಡಿಸಿಲ್ಲ ಫುಟ್ಪಾತ್ಗಳು ಎಲ್ಲ ಹಾಳಾಗಿದೆ, ಎಲ್ಲ ಕಳಪೆವಾಗಿದೆ. ಈ ಒಂದು ಫುಟ್ಪಾತ್ ಅಂದರೆ ಇದನ್ನು ತೋಡಿದ್ದು ಸ್ಕೈ ವಾಕರ್ ನಿರ್ಮಾಣ ಮಾಡಲು ಒಂದು ದೊಡ್ಡದ ಗುಂಡಿಯನ್ನು ತೋಡಿದ್ರು. ಇದೀಗ ಮಣ್ಣು ಹಾಕಿದ್ರೆ ಅದು ಸರಿಯಾಗಿ ಹಾಕಿಲ್ಲ. ಇಲ್ಲಿ ಹೇಗೆ ಓಡಾಡಬೇಕು? ಒಂದು ಕಡೆ ವಿಕಲಚೇತನರು ಓಡಾಡೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಅದು ವಯಸ್ಸಾದರೂ ಓಡಾಡೋಕ್ಕಾಗಲ್ಲ. ಮತ್ತೊಂದು ಕಡೆ ರಸ್ತೆ ಮೇಲೆ ನೋಡಿ, ಇಲ್ಲಿ ರಸ್ತೆ ಮೇಲೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಬಿಬಿಎಂಪಿಯ ಅಧಿಕಾರಿಗಳು ತುಂಬ ಫೇಲ್ ಆಗ್ತಿದ್ದಾರೆ, ಬ್ರ್ಯಾಂಡ್ ಬೆಂಗಳೂರು ಮಾಡುವಲ್ಲಿ ವಿಫಲವಾಗ್ತಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕನಸಿನ ಬೆಂಗಳೂರು ಅಂತ ಕನಸು ಕಾಣ್ತಾ ಇದ್ದಾರೆ, ಬಟ್ ಬಿಬಿಎಂಪಿ ಅಧಿಕಾರಿಗಳು ಎಲ್ಲ ಹಾಳು ಮಾಡ್ತಿದ್ದಾರೆ, ಬ್ಯಾಡ್ ಬೆಂಗಳೂರಾಗಿ ಮಾಡ್ತಿದ್ದಾರೆ ಎಂಬುದು ಸಾರ್ವಜನಿಕರು ಆಕ್ರೋಶವಾಗಿದೆ. ಬೇಗ ಇದನ್ನು ಸರಿಪಡಿಸಬೇಕಂತ ಒಂದು ಕಡೆ ಈ ಒಂದು ಭಾಗದ ಜನರು, ಸ್ಥಳೀಯರು ಮತ್ತು ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಅಂಟಿಸಿದ್ದ ಪ್ರಿನ್ಸಸ್ ಸ್ಟಿಕ್ಕರ್ ತೆರವು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.
ನಿನ್ನೆ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ಪೂಜೆ ಮಾಡಲಾಗಿತ್ತು. ಕೆಆರ್ಎಸ್ ಸಂಘಟನೆ ಸೇರಿ ಇನ್ನಿತರ ಸಂಘಟನೆಯವರು ಅಳವಡಿಸಿದ್ರಂತೆ ಆ ಸ್ಟಿಕ್ಕರ್ ಅನ್ನ. ರಾತ್ರೋರಾತ್ರಿ ಸ್ಟಿಕ್ಕರ್ ತೆರವು ಮಾಡಿದ್ದು ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಧಿಕಾರಿಗಳು ತೆಗೆಸಿದ್ರ, ಪೊಲೀಸರು ತೆಗೆಸಿದ್ರ ಗೊತ್ತಿಲ್ಲ, ಅದಿನ್ನೂ ಕೂಡ ಪ್ರಶ್ನೆಯಾಗಿದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ವಿಚಾರಣೆ ಫೇಸ್ ಮಾಡ್ತಿದ್ದಾರೆ, ಅಂಥದ್ದೊಂದು ಆರೋಪ ಹೊತ್ತಿದ್ದಾರೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ಯಾಕಿಡಬೇಕು ಅನ್ನೋದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಇದೆಲ್ಲರ ಬೆನ್ನಿಗೆ ಈಗ ಪ್ರಿನ್ಸಸ್ ಸ್ಟಿಕ್ಕರ್ ಅದೇ ರಸ್ತೆಗೆ ಯಾರೋ ಬಂದು ಅಂಟಿಸಿ ಹೋಗಿದ್ರು. ಆದ್ರೆ ರಾತ್ರೋರಾತ್ರಿ ಅದನ್ನ ತೆರವು ಮಾಡಲಾಗಿದೆ. ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಸ್ಟಿಕ್ಕರ್ ಅಂಟಿಸಿರುವ ದೃಶ್ಯ, ಈಗ ಅದೇ ಜಾಗದಲ್ಲಿ ತೆರವಾಗಿರುವ ದೃಶ್ಯ. ಯಾರು ತೆರವು ಮಾಡಿದ್ರು ಇದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಅಂಟಿಸಿ ನಂತರ ಅದನ್ನ ತೆರವು ಮಾಡಿದ್ಯಾಕೆ? ಯಾರು ತೆರವು ಮಾಡಿದ್ರು, ಯಾವ ಕಾರಣಕ್ಕೆ ತೆರವು ಮಾಡಿದ್ರು ಅನ್ನೋದು ಪ್ರಶ್ನೆ ಏನಾಗ್ತಾ ಇದೆ ಮೈಸೂರಲ್ಲಿ? ಶ್ರುತಿ, ಈಗಾಗಲೇ ಏನು ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಿಡಬೇಕು ಅಂತೇಳಿ ಈಗಾಗಲೇ ಆ ದೊಡ್ಡ ಮಟ್ಟದ ಚರ್ಚೆಗಳು, ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು. ಈ ಬಗ್ಗೆ ಕಾಂಗ್ರೆಸ್ ಕೂಡ ಇಡ್ತೀವಿ ಅಂತೇಳಿ ಕೂಡ ಒಂದಷ್ಟು ಹೇಳ್ಕೊಂಡು ಓಡಾಡ್ತಾ ಇತ್ತು. ಆದ್ರೆ ನಿನ್ನೆ ವಿವಿಧ ಸಂಘಟನೆಯ ಸದಸ್ಯರು ಮಾತ್ರ ಈ ರಸ್ತೆಗೆ ಪ್ರಿನ್ಸಸ್ ಹೆಸರು ಅಂತೇಳಿ ಒಂದು ಸ್ಟಿಕ್ಕರ್ ಅಳಿಸಿದ್ರು. ನಾನೀಗ ಸದ್ಯ ಏನು ಆ ಸ್ಟಿಕ್ಕರ್ ಅಳಿಸಂತಹ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಇದು ಮೈಸೂರಿನ ಚೆಲುವಾಂಬ ಉದ್ಯಾನವನದ ಮುಂಭಾಗದಲ್ಲಿರುವಂತಹ ಏನೊಂದು ಸ್ಟ್ಯಾಚ್ಯೂ ಬರುತ್ತೆ. ಆ ಸ್ಟ್ಯಾಚ್ಯೂವಿನ ಮುಂಭಾಗದಲ್ಲಿ ಇದೇ ಸ್ಥಳದಲ್ಲಿ ಆ ಒಂದು ಸ್ಟಿಕ್ಕರ್ ಅನ್ನ ಅಳವಡಿಕೆ ಮಾಡಿದ್ರು. ಈ ಸ್ಥಳದಲ್ಲಿ ಅಳವಡಿಕೆ ಮಾಡಿ ಪೂಜೆ ಎಲ್ಲವನ್ನು ಕೂಡ ಮಾಡಿ ವಿವಿಧ ಸದಸ್ಯರು ಕೂಡ ಪ್ರಿನ್ಸಸ್ ರಸ್ತೆ ಅಂತೇಳಿ 1912ರಲ್ಲೇ ಈ ರಸ್ತೆಗೆ ಆ ಒಂದು ಹೆಸರಿತ್ತು ಅಂತೇಳಿ ಒಂದು ನಾಮಕರಣ ಕೂಡ ಮಾಡಿ ಹೋಗಿದ್ರು. ಈಗ ಸದ್ಯ ರಾತ್ರೋರಾತ್ರಿ ಆ ಒಂದು ಸ್ಟಿಕ್ಕರ್ ಅನ್ನ ತೆರವು ಮಾಡಿದ್ದಾರೆ. ಸುಮಾರು ಈ ರಸ್ತೆಯ ಸುಮಾರು 4-5 ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸ್ಟಿಕ್ಕರ್ ಅಳಿಸಿದ್ರು. ಆ ಸ್ಟಿಕ್ಕರ್ ಅನ್ನ ಸಂಪೂರ್ಣವಾಗಿ ತೆರವು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಯಾವುದೇ ಕುರುಹೋಳು ಸಿಗಬಾರ್ದು ಅಂತೇಳಿ ನೆನ್ನೆ ಪೂಜೆ ಮಾಡಿದಂತಹ ಏನೋ ಒಂದು ಹೂವಿರ್ಬೋದು, ಪ್ರತಿಯೊಂದನ್ನು ಕೂಡ ದೂರಕ್ಕೆ ಎಸ್ತು ಹೋಗಿದ್ದಾರೆ. ಆದ್ರೆ ಈ ಸ್ಟಿಕ್ಕರ್ ಅನ್ನ ತೆರವು ಮಾಡಿದ್ದು ಯಾರು ಅನ್ನೋದಕ್ಕೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಈ ಸ್ಟಿಕ್ಕರ್ ಅಳಿಸೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಪರವಾನಗಿ ಯಾರು ಕೂಡ ತೆಗೆದುಕೊಂಡಿರಲಿಲ್ಲ. ಕಾರ್ಪೊರೇಷನ್ ಕೂಡ ಇವತ್ತಿನವರೆಗೂ ಕೂಡ 1964ರಿಂದ ಇಲ್ಲಿವರೆಗೂ ಕೂಡ ಕಡತಗಳಲ್ಲಿ ಪ್ರಿನ್ಸಸ್ ಹೆಸರಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದ ದಾಖಲೆಗಳಿಲ್ಲ ಅಂತ ಹೇಳಿತು ಕೂಡ ಈ ಗೊಂದಲದ ನಡುವೆಯೂ ಕೂಡ ನಿನ್ನೆ ವಿವಿಧ ಸಂಘಟನೆಯ ಸದಸ್ಯರು ಬಂದು ಏಕಾಏಕಿ ಪೂಜೆಯನ್ನು ಸಲ್ಲಿಸಿ ಒಂದು ಆ ಸ್ಟಿಕ್ಕರ್ ಅಳವಡಿಕೆ ಮಾಡಿ ಹೋಗಿದ್ರು. ಇದಾದ ಬಳಿಕ ಈ ಒಂದು ಪ್ರಕರಣ ಸಾಕಷ್ಟು ವಿವಾದಕ್ಕೆ ಕಾರಣವಾಗುವಂತಹ ಮುನ್ಸೂಚನೆ ಸಿಗ್ತಾ ಇತ್ತು. ಸೊ ಹೀಗಾಗಿ ಈ ನಿಜಕ್ಕೂ ಕೂಡ ಆ ಒಂದು ಸ್ಟಿಕ್ಕರ್ ಅನ್ನ ಕಾರ್ಪೊರೇಷನ್ನ ಅಧಿಕಾರಿಗಳು ತೆಗೆಸಿದಾರಾ ಅಥವಾ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಬೇರೆ ರೀತಿಯಾದಂತಹ ತಿರುವಳಿ ಪಡೆದುಕೊಳ್ಳುತ್ತೆ ಅಂತೇಳಿ ಅವರು ತೆರವು ಮಾಡಿದ್ದಾರಾ? ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇಲ್ಲಿವರೆಗೂ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಮುಂದಿನ ಅದೇ ಗಂಟೆಗಳಲ್ಲೂ ಕೂಡ ಕಾಂಗ್ರೆಸ್ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಬಿಜೆಪಿ ಇದ್ರ ಬಗ್ಗೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡುತ್ತೆ, ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟ, ಅವರು ಕೂಡ ಅಂದ್ರೆ ನೆನ್ನೆ ಸ್ಟಿಕ್ಕರ್ ಅಳಿಸಂತಹ ಸದಸ್ಯರು ಕೂಡ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ತೆಗೆದುಕೊಳ್ಳದಂತೆ ಏಕಾಏಕಿ ಆ ಒಂದು ಸ್ಟಿಕ್ಕರ್ ಅನ್ನ ಅಳಿಸಿ ಹೋಗಿದ್ರು. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಶ್ರುತಿ. ಎಸ್ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.